ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ನಡುವೆ ಕಾಂಗ್ರೆಸ್ನವರು ಕೂಡ ಲೋಕಸಭೆಯಲ್ಲಿ ಇದನ್ನು ವಿರೋಧಿಸಬೇಕು, ನಮಗೆ ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಸಮಯವನ್ನ ನಿಗದಿ ಮಾಡಿದ್ದಾರೆ. 1 ಗಂಟೆ 40 ನಿಮಿಷ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ವಕ್ಫ್ ಬಿಲ್ ಚರ್ಚೆಗೆ ಕಾಂಗ್ರೆಸ್ಗೆ ಈಗ ಸಮಯವನ್ನ ನಿಗದಿಪಡಿಸಲಾಗಿದೆ. ಇದು ಸ್ಪೀಕರ್ ಅವರ ಕಚೇರಿಯಿಂದ ಹೊರಬಿದ್ದಿರುವಂತಹ ಮಾಹಿತಿ. ಕಾಂಗ್ರೆಸ್ ಚರ್ಚೆಗೆ 1 ಗಂಟೆ 40 ನಿಮಿಷ ಸಮಯ ಮೀಸಲು. ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯ ಸಂದರ್ಭದಲ್ಲಿ, ಅಂದರೆ ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅಲ್ಲದೆ ಪ್ರಬಲ ಬೇರೆ ಬೇರೆ ವಿರೋಧ ಪಕ್ಷಗಳು ಟಿಎಂಸಿಗೂ ಅವಕಾಶ ಕೊಡಬೇಕು, ಡಿಎಂಕೆಗೂ ಅವಕಾಶ ಕೊಡಬೇಕು, ಸಮಾಜವಾದಿ ಪಾರ್ಟಿಗೂ ಅವಕಾಶ ಕೊಡಬೇಕು. ಸೊ ಅದೆಲ್ಲವೂ ಬೇರೆ. ಪ್ರಮುಖವಾದಂತಹ ವಿರೋಧ ಪಕ್ಷ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್, 99 ಸೀಟ್ ಇರ್ತಕ್ಕಂಥದ್ದು. ಅವ್ರಿಗೆ ಈ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ 1 ಗಂಟೆ 40 ನಿಮಿಷಗಳನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಸಾಮಾನ್ಯ ಇವೆಲ್ಲವೂ ಮೊದಲೆಲ್ಲ ಡಿಸೈಡ್ ಆಗುತ್ತೆ, ಬಟ್ ಹಾಗೇ ನಡೆಯುತ್ತೆ ಅಂತ ಇಲ್ಲ. ಆ ಮಧ್ಯದಲ್ಲಿ ಒಂದಷ್ಟು ಚರ್ಚೆಗಳು, ಒಂದಷ್ಟು ಕೂಗಾಟ, ಹಾರಾಟ, ಚೀರಾಟ, ಅದರಲ್ಲೇ ಸಮಯ ಮುಗಿದು ಹೋಗುತ್ತೆ. ರೈಟ್. ಈ ವಿಚಾರವಾಗಿ ಮತ್ತೆ ಚರ್ಚೆ ಮುಂದುವರಿಸ್ತೀನಿ ಮೋಹನ್ ವಿಶ್ವ ಅವರಿಂದ. ಮೋಹನ್ ವಿಶ್ವ, ಈಗ ನಜ್ಮಾ ಅವ್ರು ಹೇಳ್ತಾ ಇದ್ದದ್ದು, ನಮಗೆ ದಾನವಾಗಿ ಕೊಟ್ಟಂಥದ್ದನ್ನು ನಾವು ನಮ್ಮ ಮುಜರಾಯಿ ಅಂದರೆ ನಮ್ಮ ವಕ್ಫ್ ಬೋರ್ಡ್ಗಳಿಗೆ ತಗೊಂಡಿರ್ತಕ್ಕಂಥ. ಇಲ್ಲಿ ಇನ್ನೊಂದಾಗಿದೆ, ಸೂಕ್ಷ್ಮತೆ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಈಗ ನಾನು ನನ್ನ ಸ್ವಂತ ದುಡ್ಡಿನಿಂದ ಒಂದು ಆಸ್ತಿ ಖರೀದಿ ಮಾಡಿ ಅಥವಾ ನನಗೆ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದಿರತಕ್ಕಂಥದ್ದನ್ನು ವಿತ್ ಡಾಕ್ಯುಮೆಂಟ್ ನಾನು ಬೋರ್ಡ್ಗೆ ಕೊಟ್ಟರೆ ಅದು ಲೀಗಲ್. ಕೇವಲ ನಾನು ಈ ಜಾಗವನ್ನು ಇಷ್ಟು ವರ್ಷ ಅನುಭವಿಸಿದ್ದೇನೆ, ಇದನ್ನು ನಾನು ವಕ್ಫ್ ಬೋರ್ಡ್ಗೆ ಬರಿತಾ ಇದ್ದೀನಿ, ಡಾಕ್ಯುಮೆಂಟ್ ಏನೂ ಇಲ್ಲ, ಅದು ಇಲ್ಲೀಗಲ್. ಅದನ್ನು ಯಾರು ಅರ್ಥ ಮಾಡ್ಕೋತಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ ಅರವಿಂದ್, ನಾನು ಆಗಲೇ ಅದನ್ನೇ ಹೇಳಿದ್ದು. ಅವ್ರು ನೋಡಿ ಎಂತ ಸುಳ್ಳು ಕಂಪ್ಯಾರಿಸನ್ ಕೊಟ್ಟರು ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವ್ರ ರಿಫಾರ್ಮ್ಸ್ ಇದೆಲ್ಲ, ಉಳಿಯುವವನೇ ಭೂಮಿ ಒಡೆಯ ಅಂತ, ಅದನ್ನ ವಕ್ಫ್ ಕಂಪೇರ್ ಮಾಡಾಕ್ಬಿಟ್ರು. ಆ ರಿಫಾರ್ಮ್ಸ್ ಅಲ್ಲಿ ಯಾರು ಭೂಮಿನ ಉಳ್ತಾ ಇದ್ದ ಗೊತ್ತಾ, ಅವನು ಒಡೆಯ ಆದ. ವಕ್ಫಲ್ ಹಂಗಲ್ವಲ್ಲ. ನಮ್ಮ ರಾಜ್ಯದಲ್ಲೇ ಎಕ್ಸಾಂಪಲ್ ತಗೊಳ್ಳಿ, ಯಾರು ಭೂಮಿ ಉಳ್ತಾ ಇದ್ನಲ್ಲ ಅವನು ಒಡೆಯ ಆಗ್ಲಿಲ್ಲ. ವಕ್ಫ್ ಬೋರ್ಡ್ ಹೋಗ್ಬಿಟ್ಟು ನಂದಲ್ಲ ಜಾಗ ನಂದು ಅಂತ ಹೇಳ್ತು. ಎಕ್ಸಾಕ್ಟ್ಲಿ ಉಲ್ಟಾ. ಇದು ಶುದ್ಧ ಸುಳ್ಳು. ಇದನ್ನೇ ಜನರ ದಾರಿ ತಪ್ಪಿಸುವಂತ ರೀತಿ ಅಂತ ಹೇಳೋದು. ವಿಜಯಪುರದಲ್ಲಿ ಎಷ್ಟಾಯ್ತು, ಚಿತ್ರದುರ್ಗದಲ್ಲಿ ಎಷ್ಟಾಯ್ತು, ಹುಬ್ಬಳ್ಳಿಲಿ ಎಷ್ಟಾಯ್ತು, ಹತ್ತ 47,000 ಎಕರೆ ಇರೋದು ಇವತ್ತು ಕರ್ನಾಟಕದಲ್ಲಿ. ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಇಟ್ ವರ್ಕ್. ನೆಕ್ಸ್ಟ್ ಲಾ ಆಫ್ ಲಿಮಿಟೇಷನ್ ಅಂತ ಇದೆ ಅರವಿಂದ್. ಒಂದು ಆ ಲಾ ಆಫ್ ಲಿಮಿಟೇಷನ್ ಅಂತ ಏನಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿ ರಿಲೇಟೆಡ್ ನೀವು ಕ್ಲೈಮ್ ಮಾಡಬೇಕು ಅಂದ್ರೆ ಇಷ್ಟು ಸಮಯ ಅಂತ ಇದೆ. ಅದಕ್ಕೆ 12 ವರ್ಷ, 3 ವರ್ಷ, 10 ವರ್ಷ ಅಂತ ಇದೆ. ಈ ವಕ್ಫ್ ಪ್ರಾಪರ್ಟಿಗಳಿಗೆ ಕ್ಲೈಮ್ ಮಾಡಬೇಕು ಅಂದ್ರೆ ನಿಗದಿತ ಸಮಯನೇ ಇಲ್ಲ. ಇಲ್ಲ. ಹೌದು. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ನಿಮ್ಗೆ. ಸೂರತ್ ಮುನಿಸಿಪಲ್ ಸಿಟಿ ಕಾರ್ಪೊರೇಷನ್ ಕಟ್ಟಡನ ಎಕ್ಸಾಂಪಲ್ ತಗೊಂಡ್ರೆ ವಕ್ಫ್ನವ್ರು ಕ್ಲೈಮ್ ಮಾಡಕ್ ಹೋಗಿದ್ರು. ಯಾವ ತರ ಕ್ಲೈಮ್ ಗೊತ್ತಾ ಅವ್ರು ಮಾಡಿದ್ದು? ಮೊಘಲರ ಕಾಲದಲ್ಲಿ ಹಜ್ಗೆ ಹೋಗೋ ಯಾತ್ರಿಗಳಿಗೆ ವಿಶ್ರಾಂತಿ ಮಾಡ್ಕೊಳ್ಳುವಂತ ಜಾಗ ಆಗಿತ್ತಂತೆ ಅದು ಮೊಘಲರ ಕಾಲದಲ್ಲಿ. ಅದಾದ ನಂತರ ಬ್ರಿಟಿಷರು ಬಂದ್ರು, 300 ವರ್ಷ ಬ್ರಿಟಿಷರ ಕೈಯಲ್ಲಿ ಬಂತು. ಬ್ರಿಟಿಷರ ನಂತರ ನಮ್ಗೆ ಸ್ವತಂತ್ರ ಬಂತು, ಭಾರತ ಸರ್ಕಾರಕ್ಕೆ ಬಂತು. ಭಾರತ ಸರ್ಕಾರ ಬಂದ ಮೇಲೆ ಕಂದಾಯ ಇಲಾಖೆನಲ್ಲಿ ಅದಿನ್ನೂ ಏನದು ಅಮೆಂಡ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮೊಘಲರ ಕಾಲದಲ್ಲಿ ಕೊಟ್ಟಿದ್ದು ಅಂತ ಹೇಳಿ ಕೇವಲ ಒಂದೇ ಹೇಳಿಕೆನಲ್ಲಿ ರೋಡ್ ವಕ್ಫ್ ಪ್ರಾಪರ್ಟಿಯಿಂದ ಕ್ಲೈಮ್ ಮಾಡಾಕ್ಬಿಡ್ತು. ಕೋರ್ಟ್ ಚೀಮಾರಿ ಆಗ್ತು ಬಿಡಿ. ನೆಕ್ಸ್ಟ್ ಕೃಷ್ಣನ್ ದ್ವಾರಕಾ ದ್ವೀಪಗಳನ್ನ ಕ್ಲೈಮ್ ಮಾಡಾಕ್ಬಿಟ್ರು. ಈ ರೀತಿಯಾದಂತ ಒಂದು ಡ್ರೆಕೋನಿಯನ್ ಅಸಂವಿಧಾನಿಕ ಲಾವನ್ನ ನಾವು ಎಷ್ಟು ವರ್ಷದ ರಾಜ್ಯದಲ್ಲಿ ಇಟ್ಕೊಳಕಾಗುತ್ತೆ, ದೇಶದಲ್ಲಿ ಇಟ್ಕೊಳಕಾಗುತ್ತೆ. ನೆಕ್ಸ್ಟ್ ಇದ್ರ ಮಿಸ್ಯೂಸ್ ಬಗ್ಗೆ ಮಾತಾಡೋಣ. ನಜ್ಮಾ ಅವ್ರ ಹೆಣ್ಮಕ್ಳ ಬಗ್ಗೆ ಅಲ್ಲಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ಅದನ್ನ ನಾನು ಕ್ಲಾರಿಫೈ ಮಾಡ್ಲೇಬೇಕು. ನೋಡಿ, ಇನ್ನೂ ಸುಳ್ಳು ಹೇಳಿ ದಾರಿ ತಪ್ಪಿಸುವಂತ ತಂತ್ರ. ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ಳಿ. ನೀವು ಹೆಣ್ಮಕ್ಳ ಬಗ್ಗೆ ನೋಡಿ, ಮುಸ್ಲಿಂ ಹೆಣ್ಮಕ್ಳನ್ನ ಹೆಂಗ್ ದಾರಿ ತಪ್ತಾರೆ ಇವರು ಅಂತ ಹೇಳಿದ್ರೆ ನೋಡಿ, ಈ ಹೊಸ ವಕ್ಫ್ ಅಮೆಂಡ್ಮೆಂಟ್ 2024 ತೆಗೆದು ನೋಡ್ರೆ ನಿಮ್ಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಕ್ಫ್, ಅವ್ರು ಹೇಳರಲ್ಲ ದಾನ ದೇವರ ಹೆಸರಿನಲ್ಲಿ, ಹೌದು ಅವ್ರ ಕಾನೂನಲ್ಲಿ ಇರ್ಬೋದು. ಅದು ನೀವು ದಾನ ಮಾಡ್ಲಿಕ್ಕಿಂತ ಮುಂಚೆ ಅವರ ಒಂದು ಆಸ್ತಿಯನ್ನ ಅವ್ರ ಮನೇಲಿರುವಂತ ಮುಸ್ಲಿಂ ಹೆಣ್ಮಕ್ಳು, ಅವ್ರು ವಿಧವೆಯರಾಗಿದ್ರೆ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಆಗಿದ್ರೆ ಅಥವಾ ಆರ್ಫನ್ಸ್ ಆಗಿದ್ರೆ, ನೀವು ಅವರನ್ನ ಟೇಕ್ ಕೇರ್ ಮಾಡಿ, ಅವ್ರನ್ನ ಬಂದೋಬಸ್ತ್ ಮಾಡಿ, ನೀವು ಅವ್ರಿಗೂ ಒಂದಷ್ಟು ಆಸ್ತಿನ ಮೀಸಲಿಟ್ಟು ಬಾಕಿಯನ್ನ ಮಾತ್ರ ದಾನ ಮಾಡ್ಬೇಕು ಅನ್ನೋ ಅಮೆಂಡ್ಮೆಂಟ್ ಇದೆ. ಇದು ಮುಸ್ಲಿಂ ಮಹಿಳೆಯರ ಪರವಾಗಲ್ವಾ ಇರೋದು? ಅದನ್ನ ಮಾತಾಡ್ತಿಲ್ಲ ಅವರು? ಮಾತಾಡ್ತಿಲ್ಲ? ಇಷ್ಟು ವರ್ಷ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅವ್ರನ್ನ ಟೋಟಲಿ ಕಡೆಗಣನೆ ಮಾಡಿ ಇವ್ರು ದಾನ ಮಾಡ್ತಾ ಇದ್ರು. ಇವರೆಲ್ಲ ಹೋಗ್ಬೇಕು ಮುಸ್ಲಿಂ ಹೆಣ್ಮಕ್ಳು. ಸೊ ನಾನು ಪಬ್ಲಿಕ್ ಟಿವಿ ಮುಖಾಂತರ ಹೇಳ್ತೀನಿ, ಮುಸ್ಲಿಂ ಹೆಣ್ಮಕ್ಳು ದಯವಿಟ್ಟು ಈ ಲಾ ಪಾಸ್ ಆದ್ಮೇಲೆ ನೀವು ಹೋಗಿ ಕೇಳಿ. ಸರಿ, ನೀವು ಅವ್ರನ್ನ ದಾನ ಮಾಡೋದಕ್ಕಿಂತ ಮುಂಚೆ. ಪಾಯಿಂಟ್ ಟೇಕನ್. ನಜ್ಮಾ ಅವರೇ, ಉಳುವವನೇ ಹೊಲದಡಿಯಾಗೂ ಈಗಿನ ವಕ್ಫ್ ಆಕ್ಟ್ ಕಂಪೇರಿಂಗ್ ಆಪಲ್ಸ್ ವಿತ್ ಆರೆಂಜಸ್ ಕಂಪ್ಯಾರಿಸನ್ ತಪ್ಪು ಅಂತ ಸ್ಟಾರ್ಟ್ ಮಾಡ್ತಾರೆ. ಒಂದೇ ನಿಮಿಷ ಮೋಹನ್
ಮೋಹನ್ ವಿಶ್ವ ಅವರು ಸೂರತ್ನ ಯಾವುದೋ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ರು, ಮೊಘಲರು ಕೊಟ್ಟಿದ್ದು ಅಂತ ಹೇಳಿ. ಮೊಘಲರು ಕೊಟ್ಟಿದ್ದಾರೆ ವಕ್ಫ್ಗೆ, ಶಿವಾಜಿ ಮಹಾರಾಜರು ಕೊಟ್ಟಿದ್ದಾರೆ. ನೀವೇನ್ ಹಿಂದೂ ಸಾಮ್ರಾಟ್ ಅಂತ ಶಿವಾಜಿ ಮಹಾರಾಜ್ ಅವ್ರನ್ನ ಹೇಳ್ತಿರಲ್ಲ, ಅದೇ ಶಿವಾಜಿ ಮಹಾರಾಜ್ ಅವರು ಕೂಡ ಮುಸಲ್ಮಾನರಿಗೆ ಇದು ವಕ್ಫ್ಗೆ ಅಂತ ಹೇಳಿ, ಅಂದ್ರೆ ನಿಮ್ಮ ಧಾರ್ಮಿಕ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಅಂತ ಹೇಳಿ ಆಸ್ತಿಯನ್ನ ಕೊಟ್ಟಿದ್ದಾರೆ. ಮೈಸೂರು ಮಹಾರಾಜರು ಕೊಟ್ಟಿದ್ದಾರೆ. ಈ ತರ ಲಿಸ್ಟ್ ತಗೊಂಡು ಹೋದ್ರೆ ಉದ್ದ ಇದೆ. ನೀವು ಮೊಘಲರದ್ ಮಾತಾಡ್ತಿರಲ್ಲ ಸ್ವಾಮಿ, ಮೊಘಲರದ್ ಕಾಲದಲ್ಲಿ ಕೊಟ್ಟಿದ್ದು ಇವಾಗ ಕೇಳಕ್ ಹೋದ್ರು ಅಂತ. ಅಯೋಧ್ಯ ಮಸೀದಿ ಅದನ್ನ ಅಲ್ಲಿ ರಾಮ ಮಂದಿರ ಇದ್ದಿದ್ದು ಅಂತ ಹೋಗಿದ್ ನೀವು. ನಿಮ್ಗ ನೈತಿಕತೆನೇ ಇಲ್ಲ, ಅವಾಗ್ಲದ್ ಕೇಳಿದ್ರು ಇವಾಗ್ಲದ್ ಕೇಳಿದ್ರು ಅಂತ ಹೇಳೋದಕ್ಕೆ. ಕೋರ್ಟ್ ಅದ್ರ ಬಗ್ಗೆ ತೀರ್ಪು ಕೊಟ್ಟಿದೆ. ಕೋರ್ಟ್ Let's not ತೀರ್ಪು dive. ಕೊಟ್ಟ ಮೇಲೆ ಕೋರ್ಟ್ ಮತ್ತೆ ಅದ್ರ ನಾವು ಬಗ್ಗೆ ಚರ್ಚೆ ಮಾಡಕ್ ತೀರ್ಪು ಬರೋದೇ ಇಲ್ಲ. ಕೊಟ್ಟಿದೆ. ಸಂವಿಧಾನ ವಿರೋಧಿ ಹೇಳಿಕೆ ಅಂತ ಹೇಳೋದು. ಕಂಡ್ಕಂಡ ಜಾಗದಲ್ಲೆಲ್ಲ ಇದನ್ನ ಅಗಿತೀವಿ ಎಲ್ಲರೂ. ಮೊನ್ನೆ ಯಾರೋ ಮೊನ್ನೆ ಯಾರೋ ಬಿಜೆಪಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಟ್ಟು ಅಗಿತೀವಿ ಅಂತ ಹೇಳಿ. ಅಲ್ಲಿ ದೇವಸ್ಥಾನ ಇತ್ತು, ಅಗಿತೀವಿ ಅಂತ ಹೇಳಿ. ನೀವು ಮಾಡೋದೆಲ್ಲ ಸರಿ, ನೀವು ಮಾಡೋದೆಲ್ಲ ಆಚಾರ, ನಾವು ಮಾಡೋದೆಲ್ಲ ಅನಾಚಾರ. ಎರಡನೇದಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತಿದ್ರಿ, ಕೇಳಿಸ್ಕೊಳ್ಳಿ. ಮಹಿಳೆಯರ ಬಗ್ಗೆ ಮಾತಾಡ್ತಿದ್ರಿ ನೋಡಿ. ಖುರಾನ್ ಅಲ್ಲಿ ಇವತ್ತೇನ್ ನಾವು ಕಾನೂನುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಮಪಾಲು ಸಿಗ್ಬೇಕಂತ ಇದೆ. ಖುರಾನ್ ಅಲ್ಲಿ 1700 ವರ್ಷಗಳ ಹಿಂದೆನೆ ಮಹಿಳೆಯರಿಗೆ ಸಮಪಾಲನ್ನ ಕೊಡಬೇಕು, ಮಹಿಳೆಯರಿಗೆ ಆಸ್ತಿಯ ಹಕ್ಕುಗಳನ್ನ ಕೊಡಬೇಕು ಅನ್ನುವಂತ ಕಾನೂನು ಇಸ್ಲಾಂನಲ್ಲಿ ಇದೆ. ಇಸ್ಲಾಂ ಶರಿಯಾ ಕಾನೂನಲ್ಲೂ ಕೂಡ ಇದೆ. ಹಾಗಾಗಿ ಇದನ್ನ ಕಂಪೇರ್ ಮಾಡುವಂತ ಅವಶ್ಯಕತೆ ನಿಮ್ಮ ಮೌಲ್ವಿಗಳು ಇದನ್ನ ಅಪೋಸ್ ಮಾಡಿದಾರಲ್ಲ. ಯಾಕೆ ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಸ್ಥಾನಮಾನ ಕೊಡಬೇಕು ಅಂದಿದ್ದಕ್ಕೆ ಅದನ್ನ ಮೌಲ್ವಿಗಳು ಅಪೋಸ್ ಮಾಡಿದಾರೆ ನಿನ್ನೆ. ನೀವು ನೋಡಿ, ಇವತ್ತಿನ ಪೇಪರ್ ತೆಗೆದು ನೋಡಿ. ನೀವು ಅದನ್ನ ಮೌಲ್ವಿಗಳ ಹತ್ರ ಕೇಳಿ. ನೀವು ಅದನ್ನ ಮೌಲ್ವಿಗಳ ಹತ್ರ ಕೇಳಿ. ನನ್ನ ಹತ್ರ ಅಲ್ಲ. ನಾನು ಯಾವಾಗಲೂ ಕೂಡ ಮಹಿಳೆಯರಿಗೆ ಮೌಲ್ವಿ ಒಂದೇ ನಿಮಿಷ ಅಬ್ಜೆಕ್ಟ್ ಮಾಡೋದಕ್ಕೆ ಬೇರೆಯವರಿಗೆ ಬೇರೆ ತರ ಸಬ್ಜೆಕ್ಟ್ಸ್ ಗಳಿರುತ್ತೆ. ನಾನು ವೆರಿ ಕ್ಲಿಯರ್ಲಿ ಹೇಳ್ತೀನಿ, 1995 ಇಂದ ಹಿಡಿದು 2013 ಅಮೆಂಡ್ಮೆಂಟ್ ಆಗಿರ್ಲಿ, ಮಹಿಳೆಯರಿಗೆ ಸ್ಥಾನಮಾನವನ್ನ ಕೊಟ್ಟಿದೆ. ಇಬ್ಬರಿಬ್ಬರು ಮಹಿಳೆಯರಿಗೆ. ಈಗ ಮೊನ್ನೆ ಅಷ್ಟೇ ಸಾರಾ ಫಾತಿಮಾ ಅವರನ್ನ, IPS ಅಧಿಕಾರಿ ಆಗಿರುವಂತಹ ಸಾರಾ ಫಾತಿಮಾ ಅವರನ್ನ ಕರ್ನಾಟಕದ ವಕ್ಫ್ ಬೋರ್ಡ್ ನ ಮಹಿಳಾ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಕರ್ನಾಟಕ ಸರ್ಕಾರದಿಂದ. ಕನೀಸ್ ಫಾತಿಮಾ ಅವರು ಕಮಿಟಿಯಲ್ಲಿದ್ದಾರೆ. ಈ ಹಿಂದೆಯೂ ಕೂಡ ಬಿಜೆಪಿ ಅವರು ಇದ್ದಾಗ್ಲೂ ಇದ್ದಾರೆ. ಸಾಮಾನ್ಯ ಮಹಿಳೆಯರು ಕೂಡ ಆಗಿದ್ರು. ಸಾಮಾನ್ಯ ಮಹಿಳೆಯರು ಕೂಡ ನಮ್ಮ ವಕ್ಫ್ ಬೋರ್ಡ್ ನ ಮೆಂಬರ್ ಆಗಿದ್ರು. ಯಡಿಯೂರಪ್ಪ ಅವರು ಇದ್ದಾಗ್ಲೂ ಆಗಿದ್ದಾರೆ, ಬೊಮ್ಮಾಯಿ ಅವರು ಇದ್ದಾಗ್ಲೂ ಆಗಿದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾಗ್ಲೂ ಆಗಿದ್ದಾರೆ. ಮಹಿಳೆಯರಿಗೆ ಅವರ ಆಸ್ತಿಯ ಹಕ್ಕುಗಳಿಗೂ ಕೂಡ ಕೊಡ್ಲಾಗಿದೆ. ನೀವು ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. ಅಲ್ಲಲ್ಲ, ಹಳೆಯ ಕಾನೂನು ಮತ್ತು ಹೊಸ ಕಾನೂನಲ್ಲಿ ವ್ಯತ್ಯಾಸ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದನ್ನ ನೀವು ಒಪ್ತೀರಾ ಇಲ್ವಾ ಅಂತ ನೇರವಾಗಿ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಹಳೆಯ ಕಾನೂನು ಏನ್ ಹೇಳ್ತಾ ಇತ್ತು ಅಂದ್ರೆ, ಸರ್ವೆ ಮಾಡ್ತಾ ಇದ್ರಲ್ಲ, ವಕ್ಫ್ ಪ್ರಾಪರ್ಟಿ ಸರ್ವೆ ಮಾಡ್ತಾ ಇದ್ರಲ್ಲ, ಅದನ್ನ ಸರ್ಕಾರ ನೇಮಿಸಿದ ಆಯುಕ್ತರು ಮಾಡ್ತಾ ಇದ್ರು. ಹೊಸದ್ರಲ್ಲಿ ಈಗ ಅದನ್ನ DC ಗಳಿಗೆ ವರ್ಗಾವಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹಿಡಿತ ಸಿಗ್ತಾ ಇದೆ. ಸರಿನಾ ತಪ್ಪ? ನೋಡಿ, ಈಗಾಗ್ಲೇ ವಕ್ಫಿಂದ ಏನ್ ಸರ್ವೇಯರ್ಸ್ ಇದ್ರು, ಅವ್ರು ಯಾರಾಗಿದ್ರು? ಅವರು ಕೂಡ ವಕ್ಫಿನ ಸರ್ವೇಯರ್ಸ್, ಅಂದ್ರೆ ಸರ್ಕಾರದ ಸರ್ವೇಯರ್ಸೇ ಆಗಿದ್ರು. ನಾನು ಪದೇ ಹೇಳ್ತಾ ಇದ್ದೀನಿ, ವಕ್ಫ್ ಅಂದ್ರೆ ಯಾವುದೋ ಗ್ರಹದಿಂದ ಉದುರು ಬಂದಿರುವಂತಹ ಒಂದು ಸಂಸ್ಥೆ ಅಲ್ಲ, ಸರ್ಕಾರವೇ ನಡೆಸ್ತಾ ಇರುವಂತಹ. ಆದ್ರೆ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಇರಲಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಳಗಡೆ ಬರ್ತಿರ್ಲಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಳಗಡೆ ಬರ್ತಿರ್ಲಿಲ್ಲ ಅದು. ಈಗ ಅದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ತರ್ತಾ ಇದ್ದಾರೆ. ಇಲಾಖೆನೂ ಹಾಗೆ ಮಾಡ್ತೀರಾ? ಮುಜರಾಯಿ ಇಲಾಖೆನೂ ಹಾಗೆ ಮಾಡ್ತೀರಾ? ಮುಜರಾಯಿ ಇಲಾಖೆನಲ್ಲಿ ಇದೆ ಆಲ್ರೆಡಿ. ಅದು ಸರ್ಕಾರದ ಅಂಡರ್ನಲ್ಲೇ ಇದೆ ಮುಜರಾಯಿ ಇಲಾಖೆ. ಕೇಳಿಸ್ಕೊಳ್ಳಿ. ಇದೇ ವಿಶ್ವ ಹಿಂದೂ ಪರಿಷತ್ನವರು ದಿನ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಸರ್ಕಾರದ ಜೊತೆಗೆ ದೇವಸ್ಥಾನಗಳಿರೋದು ಬೇಡ, ದೇವಸ್ಥಾನಗಳನ್ನ ಖುಲಾಸೆ ಮಾಡ್ಬಿಡಿ ಅಂತ ಹೇಳಿ. ಮಾಡ್ಕೊಂತೀರಾ? ಹಂಗಿದ್ರೆ ನೀವು ದೇವಸ್ಥಾನಗಳನ್ನ ಖುಲಾಸೆ ಮಾಡಿ ಅಂತ ಕೇಳ್ಬೋದು, ಮಸೀದಿಗಳು ಮತ್ತೆ ವಕ್ಫಿನ ಆಸ್ತಿ ಮಾತ್ರ ಸರ್ಕಾರಕ್ಕೆ ಇರ್ಬೇಕು ಅಂತ ಕೇಳೋದು ಎಷ್ಟು ಸರಿ? ಹಾಗಿದ್ರೆ ತುಂಬಾ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದೀರಾ. ಸರ್ಕಾರ ಯಾರು ತಗೊಳ್ತಾ ಇಲ್ಲ ಇಲ್ಲಿ. ದಾರಿ ತಪ್ಪಿಸೋ ಅಲ್ಲ, ದಾರಿ ತಪ್ಪಿಸೋ ಮಾತಲ್ಲ. ರಾಜ್ಯದ ಜನ ಮುಜರಾಯಿ ಇಲಾಖೆಯನ್ನ ಸರ್ಕಾರದ ಅಧೀನದಿಂದ ತೆಗಿಬೇಕು ಅಂತ ಆಸೆ ಇಲ್ಲ. ನಾನು ಹೇಳಿದೆ, ಅದು ಒಂದು ಮೌಲ್ವಿ ಎಕ್ಸಾಂಪಲ್ ಕೊಟ್ಟೆ, ಅದನ್ನು ನೀವು ಹೋಗಿ ಮೌಲ್ವಿನ ಕೇಳಿ ಅಂತ. ಹಂಗೇನೆ ನೀವು ಅದನ್ನ ಹೋಗ್ಬಿಟ್ಟು VHP ಅವ್ರು ಕೇಳಿ. ಸರ್ಕಾರ ಏನದನ್ನು ತೆಗಿತಾ ಇಲ್ಲ. ಪ್ಲೀಸ್ ಲಿಸನ್ ಟು ಮೀ. ಅಲ್ಲ, ಪ್ಲೀಸ್ ಲಿಸನ್ ಟು ಮೀ. ಐ ಆಮ್ ಸಪೋರ್ಟಿಂಗ್ ಯುವರ್ ವರ್ಡ್ಸ್ ನಜ್ಮಾ. ಐ ಆಮ್ ಸಪೋರ್ಟಿಂಗ್ ಯುವರ್ ವರ್ಡ್ಸ್. ಕೇಳಿಸ್ಕೊಳ್ಳಿ. ಈಗ ನಾನು ಯಾವುದೋ ಮೌಲ್ವಿಯರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಹೋಗಿ ಮೌಲ್ವಿನ ಕೇಳಿ ಅಂದ್ರಿ ಅಲ್ವಾ? ಈಗ VHP ಅವರು ಅದನ್ನ ಕೇಳಿದ್ರೆ ಹೋಗಿ VHP ಕೇಳಿ. ಸರ್ಕಾರದಲ್ಲಿ ಆ ಲೆಕ್ಕಾಚಾರ ಇಲ್ಲ.
ಈಗಲೂ ಮುಜರಾಯಿ ಇಲಾಖೆ ಸರ್ಕಾರದ ಅಧೀನದಲ್ಲೇ ಇದೆ. ಬಿಜೆಪಿ ಒಂದು ನಂಬರು ರಾಜ್ಯದ 33,000 ದೇವಸ್ಥಾನಗಳು ಕೂಡ ಮುಜರಾಯಿ ಇಲಾಖೆ ಅಂಡರಲ್ಲೇ ಬರುತ್ತೆ, ರಾಜ್ಯ ಸರ್ಕಾರದ ಅಂಡರಲ್ಲೇ ಬರುತ್ತೆ. ಅದರ ಆದಾಯ ಕೂಡ ಸರ್ಕಾರಕ್ಕೆ ಹೋಗ್ತಾ ಇದೆ. ಒಂದು ಇನ್ಫಾರ್ಮೇಶನ್ ಅಷ್ಟೇ. ನಜ್ಮಾ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಮುಜರಾಯಿ ವಿಷಯ ತೆಗೆದಿದ್ದಕ್ಕೆ ಮುಜರಾಯಿ ಇಲಾಖೆಯಲ್ಲಿರುವಂತ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್. ಈಗ ಮುಜರಾಯಿ ಇಲಾಖೆಯಲ್ಲಿರುವಂತ ರಾಜ್ಯದಲ್ಲಿ 33,000 ಪ್ಲಸ್ ದೇವಸ್ಥಾನದಲ್ಲಿ ಬರುವಂತ ಆದಾಯದಿಂದ ಸರ್ಕಾರ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಆಯ್ತಾ? ಎಲ್ಲರೂ ಸೇರ್ಕೊಂಡು ಈ ವಕ್ಫ್ ಬೋರ್ಡ್ ಇಂದ ಬರುವಂತ ಆದಾಯದಿಂದ ಸರ್ಕಾರ ಏನ್ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇದೆ? ಏನ್ ಮಾಡ್ತಾ ಇದೆ? 47,000 ಎಕರೆ ಇಟ್ಕೊಂಡಿದಿರಲ್ಲ ಕರ್ನಾಟಕದಲ್ಲಿ, ₹1 ಖರ್ಚು ಮಾಡ್ತಾ ಇದ್ರ ನೀವು? ನಮ್ಮ ಹಿಂದೂ ದೇವಸ್ಥಾನಗಳಿಂದ ಬರುವಂತ ಹಣವನ್ನ ಇಡೀ ರಾಜ್ಯ ಸರ್ಕಾರ ಯೂಸ್ ಮಾಡ್ತಾ ಇದೆ. ವಕ್ಫ್ ಬೋರ್ಡ್ ಇಂದ ಬರುವಂತ ನಾವು ಖರ್ಚು ಮಾಡ್ತಾ ನಿಮ್ಮ ಮಾತುಗಳು ಬಿಜೆಪಿ ಪಕ್ಷದ ಮಾತುಗಳೇ ಆಗಿದ್ರೆ ನೀವು ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಾ. ಅವರ ವಿಷಯ ತೆಗೆದು ಹೇಳಿದ್ದು. ನಜ್ಮಾ, ವೇಟ್